ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜನಶಿಕ್ಷಣ ಟ್ರಸ್ಟ್ ಇದರ ಜಂಟಿ ಸಹಯೋಗದಲ್ಲಿ ಪ್ಲಾಸ್ಟಿಕ್ ಕ್ಯಾನ್ಸರ್ ವಿಚಾರ ಸಂಕಿರಣ ಕಾರ್ಯಕ್ರಮ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಪರಿಸರ ರಕ್ಷಣೆಗೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಕಳೆದ 39 ವರ್ಷದಲ್ಲಿ ಒಂದು ಗಿಡವನ್ನು ನೆಡುವುದು ಮಾತ್ರ ಅಲ್ಲ, ಅದನ್ನು 3.5 ಅಥವಾ 4 ವರ್ಷ ನಾನು ಸಾಕದೇ ಇರುತ್ತಿದ್ರೆ ಅದು ಕರಟಿ ಹೋಗ್ತೈತೆ ಅಥವಾ ನಾಶ ಆಗ್ತೈತೆ. ಒಂದು ಗಿಡವನ್ನು ನೆಟ್ಟ ಮೇಲೆ ನನಗೆ 3 ವರ್ಷ ಅದರ ಜವಾಬ್ದಾರಿ ಇರುತ್ತೆ. ನಾನು ಕೆಲವೊಂದು ಹೋಳಿಕೆ ಮಾಡೋದಿರುತ್ತೆ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಉಂಟು. ಅದಕ್ಕೆ ಮುಂಚೆ 1-2 ತಿಂಗಳ ಓಡಾಟ ಇರುತ್ತೆ. ಅಲ್ಲಿ ವೇದಿಕೆ ನಿರ್ಮಾಣ, ಬೇರೆ ಬೇರೆ ವಿಷಯಗಳನ್ನು ಜೋಡಣೆ ಮಾಡುವಂಥ. ಆದರೆ ಕಾರ್ಯಕ್ರಮ ಮುಗಿದ ಮೇಲೆ, ವೇದಿಕೆ ಗಿಚ್ಚಿದ ಮೇಲೆ ಅಲ್ಲಿ ಮತ್ತೆ ಇರುವುದು ಒಂದು ಲೆಕ್ಕಪತ್ರದ ಕೆಲಸ ಮಾತ್ರ. ಆ ರೀತಿ ಆಗುವುದಿಲ್ಲ ನನ್ನ ಕಾರ್ಯ. ಇವತ್ತು ಒಂದು ಗಿಡ ನೆಟ್ಟಿದ್ದೇನೆ ಅಂದರೆ ಆ 3 ವರ್ಷ ಫಲ ಬರುವವರೆಗೆ ಅಥವಾ ಹೆಮ್ಮರ ಆಗುವವರೆಗೆ ಆ ಗಿಡವನ್ನು ಪಾಲನೆ ಪೋಷಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಮತ್ತು ಎಲ್ಲರ ಜವಾಬ್ದಾರಿ. ನಾನು ಈಗಾಗಲೇ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ. ಮಂಗಳೂರನ್ನು ಹಣ್ಣುಗಳ ನಗರವನ್ನಾಗಿ ಮಾಡಬೇಕು ಅನ್ನುವಂಥ. ಪತ್ರಕರ್ತ ಬಂಧುಗಳು ಬೇಕಾದಷ್ಟು ಜನ ಹಂಪನಕಟ್ಟೆಗೆ ಬಂದಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಆ ಗಿಡಗಳನ್ನು ನೋಡಿದ್ದಾರೆ. ಅಯ್ಯೋ ದೇವರು, ಇಂಥದ್ದು ಆಗಬೇಕಲ್ಲ ಉಳ್ಳಾಡ್ರೆ ಅಂತ ಹೇಳಿ ನಾನು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಜೈಪುರ ಹೇಗೆ ಪಿಂಕ್ ಸಿಟಿ ಇದೆಯಾ, ಇಡೀ ವಿಶ್ವಕ್ಕೆ ಹೇಗೆ ಪರಿಚಯ ಆಗಿದೆ, ಅದೇ ರೀತಿ ಇಡೀ ಮಂಗಳೂರು ನಗರವನ್ನು ಹಣ್ಣುಗಳ ನಗರವನ್ನಾಗಿ ಮಾಡಬೇಕು, ಫ್ರೂಟ್ಸ್ ಸಿಟಿಯನ್ನಾಗಿ ನಾವು ಅದನ್ನು ಹೆಸರಲ್ಲಿ ಕರಿಬೇಕನ್ನುವಂಥದ್ದು. ನನ್ನ ವ್ಯಾಪ್ತಿ ಇರುವಂಥದ್ದು ನಗರ ಪಾಲಿಕೆಯಲ್ಲಿ 60 ಜನ ಕಾರ್ಪೊರೇಟರ್ ಇದ್ದಾರೆ. 60 ಜನ ಕಾರ್ಪೊರೇಟರ್ನ ವ್ಯಾಪ್ತಿಯಲ್ಲಿ ಉಂಟು. ಅಲ್ಲಿವರೆಗೆ ಹಣ್ಣುಗಳ ಗಿಡವನ್ನು ನೆಡುವುದು. ಅದಕ್ಕೆ ಸಹಕಾರ ಯಾರ್ಯಾರು ಕೊಡಬೇಕನ್ನುವಂಥದ್ದನ್ನು ನಾನು ಈಗಾಗಲೇ ನಿಶ್ಚಯ ಮಾಡಿದ್ದೇನೆ. ಪ್ರಪ್ರಥಮವಾಗಿ ನಮಗೆ ಮಂಗಳೂರು ಕಾರ್ಪೊರೇಷನ್ ಕೊಡಬೇಕು, ಜಿಲ್ಲಾಡಳಿತ ಕೊಡಬೇಕು, ಪತ್ರಕರ್ತರ ಸಂಘ ಕೊಡಬೇಕು, ಉಳಿದ ಎಲ್ಲ ಸಂಸ್ಥೆಗಳ ಇವರೆಲ್ಲರೂ ಸೇರಿಕೊಂಡು 2027ಕ್ಕೆ ಪ್ರಾರಂಭ ಮಾಡೋದಕ್ಕೆ ಈಗಲೇ ಅದರ ತಯಾರಿಯನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲಿ ಒಪ್ಪಿಗೆ ಸಿಗತ್ತೆ ತಕ್ಷಣ ನಾನು ಗಿಡಗಳನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. 2027ಕ್ಕೆ ಅದನ್ನು ನೆಟ್ಟು 6 ವರ್ಷ ಸಾಕುವಂಥ ಯೋಜನೆ ನನ್ನ ಮುಂದಿದೆ. ಆ ನಂತರ ಬಿಟ್ಟು ಕೊಡಬೇಕಿದ್ರೆ ಅದು ಮಂಗಳೂರನ್ನು ಹಣ್ಣುಗಳ ನಗರ ಅನ್ನುವಂಥದ್ದನ್ನು ಪತ್ರಕರ್ತರು ಇಡೀ ವಿಶ್ವಕ್ಕೆ ತಿಳಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕು. ನಮ್ದು ಏನಂದ್ರೆ ಈಗ ಅತ್ಯುತ್ತಮವಾದ ಕಾನೂನು ನಮ್ಮಲ್ಲಿ ಉಂಟು. ಕಸವನ್ನು ದೊಡ್ಡ ಮಟ್ಟದಲ್ಲಿ ಬಿಸಾಡುವ ಸುಡುವವರಿಗೆ 1 ಲಕ್ಷ ದಂಡ ಕಟ್ಟಿಲ್ಲ 5 ವರ್ಷ ಜೈಲು ಕೊಡುವಂಥ ಶಿಕ್ಷೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಪ್ರಕಾರ 1 ಲಕ್ಷ ದಂಡ ಅವನಿಗೆ ವಿಧಿಸಬಹುದು. ಈಗ ನಮ್ಮ ದೊಡ್ಡ ಕಸ ಸುಡುವ ಅಂತವರಿಗೆ ನಾನು ಕೆಲವು ಮಿತ್ರರು ಫೋಟೋ ತೋರಿಸಿದ್ರು. ಅಂತ ದೊಡ್ಡ ಮಟ್ಟ ಕಸ ಸುಡುವವರಿಗೆ 1 ಲಕ್ಷ ದಂಡ ವಿಧಿಸಬಹುದು. ದಂಡವನ್ನು ಕಟ್ಟಲಿಲ್ಲ 5 ವರ್ಷ ಜೈಲಿಗೆ ಹಾಕಬಹುದು. ಎರಡನೇದು ಪರಿಸರ ಮಾಲಿನ್ಯ ತಡೆ ಕಾಯ್ದೆ 1981ರ ಪ್ರಕಾರ 500 ರೂಪಾಯಿಯಿಂದ 25,000 ರೂಪಾಯಿ ದಂಡ ಹಾಕಬಹುದು. ಕಾನೂನುಂಟು. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಪ್ಲಾಸ್ಟಿಕ್ ಸೇರಿದ ಕಸಕ್ಕೆ ಬೆಂಕಿ ಹಾಕಿದರೆ ಬೆಂಕಿಯಲ್ಲಿ ಬರುವ ಹೊಗೆ ಅದು ವಿಷದ ಹೊಗೆ, ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಸಿನೋಜೆನಿಕ್ ಗ್ಯಾಸ್, ಅದು ಕ್ಯಾನ್ಸರ್ ಕಾರಕ ಅಂತ ವಿಶ್ವಸಂಸ್ಥೆ ಹೇಳಿದೆ. ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಆದೇಶ, ರಾಷ್ಟ್ರೀಯ ಹಸಿರು ಪೀಠ ಬೇರೆ ಬೇರೆ ಆದೇಶ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ತಂದಿದೆ. ಕಾಯ್ದೆ ಉಂಟು, ಸುಪ್ರೀಂ ಕೋರ್ಟ್ ಆದೇಶ ಉಂಟು, ವಿಶ್ವಸಂಸ್ಥೆ ಎಚ್ಚರಿಸಿದೆ. ಆದರೆ ಕಸ ಸುಡುವುದು, ಬಿಸಾಡುವುದು ನಿರಂತರವಾಗಿ ಮುಂದುವರಿಯುತ್ತಿದೆ. ಮಹಾ ಗಂಡಾಂತರ ಬರಲಿಕ್ಕಿದೆ. ಈ ಗಂಡಾಂತರ ತಡಲಿಕ್ಕೆ ಇವತ್ತು ನಾವು ಸಂಕಲ್ಪ ಮಾಡಿ ಇವತ್ತಿನಿಂದಲೇ ಕಾರ್ಯಾಚರಣೆ ಮಾಡಬೇಕು. ಇವತ್ತು ನಾವು ಒಳಗೆ ಕೂತು ಮಾತುಕತೆ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕಸ ಅಂದರೆ ಬರೇ ಕಸ ಅಂದರೆ ಕಸ ಅಲ್ಲ, ಅದು ಕಸಾಸುರ. ಆ ರೀತಿಯಲ್ಲಿ ಪರಿವರ್ತನೆ, ಕಸ ರಾಕ್ಷಸ ಥರ ಕಸಾಸುರ ಆಗಿದೆ. ಅದು 3 ಕಸಗಳು, ಹಸಿ, ಒಣ, ಅಪಾಯಕಾರಿ ಕಸಗಳು. ಇವರು ಒಟ್ಟಾಗಿದ್ದಾರೆ. ಇವರು ಒಟ್ಟಾಗಿ ನೀರಿಗೆ, ಭೂಮಿಗೆ, ಬೆಂಕಿಗೆ ಬಿದ್ದರಂತೂ ಮಹಾ ವಿಷ ಆಗ್ತದೆ. ಈ ಕಸಾಸುರ 3 ಮಂದಿಯನ್ನು ಬೇರೆ ಬೇರೆಯನ್ನಾಗಿ ಮಾಡಿ ಹಸಿಯನ್ನು ಗೊಬ್ಬರ ಮಾಡಿ ಗಿಡಕ್ಕೆ ಆಹಾರ ಕೊಡುವುದು, ಒಣ ಕಸವನ್ನು ಬೇರೆ ಮಾಡಿ ಹಣಕಸ ಮಾಡಿ ರೀಸೈಕಲ್ ಕಳಿಸುವುದು, ಅಪಾಯಕಾರಿ ಕಸವನ್ನು ಕೂಡ ಬೇರೆ ಬೇರೆ ಮಾಡಿ ಅದನ್ನು ಕೂಡ ಸ್ವಲ್ಪ ರಿಸೋರ್ಸ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಅದು ಒಂದು ಕಸವನ್ನು ರಿಸೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಯಾವುದಂದ್ರೆ ಸ್ಯಾನಿಟರಿ ಪ್ಯಾಡ್ ಮತ್ತು ಡೈಪರ್ಸ್ ಅದು ಮಹಾ ವಿಷವೇ. ಅದನ್ನು ನೀವು ಬಳಕೆ ಮಾಡಿ ಹೊರಗೆ ಬಿಸಾಡಿದ್ರೆ ಅದು ಭೂಮಿಯ ಮೇಲೆ ಕರಗಲಿಕ್ಕೆ 500-800 ವರ್ಷ ಬೇಕು ಅಂತ ತಜ್ಞರು ಹೇಳುತ್ತಾರೆ. ತುಂಬ ಅಧ್ಯಯನ ಬಂದಿದೆ. ಆ ಕಂಪನಿಯ ಪ್ಯಾಡ್ ಪ್ಯಾಂಪರ್ಸ್ನ ಬಳಕೆ ಮಾಡಿದ ಮಹಿಳೆಯರಿಗೆ, ಹುಡುಗಿಯರಿಗೆ ಗಂಭೀರವಾದ ಕಾಯಿಲೆಗಳು, ಬಹಳ ಮುಖ್ಯವಾಗಿ ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಬರುವುದು ಅಂತ ಕೂಡ ಅಧ್ಯಯನ ತಿಳಿದು ಬಂದಿದೆ. ಆ ಪ್ಯಾಡ್ ಮತ್ತು ಪ್ಯಾಂಪರ್ಸ್ನ ಉದ್ಯಮ ಎಷ್ಟು ದೊಡ್ಡದು ಅಂದರೆ ನಮ್ಮ ದೇಶದಲ್ಲಿ 6,000 ಕೋಟಿಯ ಉದ್ಯಮ ಅದು ಪ್ಯಾಡ್ ಪ್ಯಾಂಪರ್ಸ್.
ವರ್ಷಕ್ಕೆ 6,000 ಕೋಟಿ ಉದ್ಯಮ ಪ್ಯಾಡ್ ಪ್ಯಾಂಪರ್ಸ್ದು. ಆ ಪ್ಯಾಡ್ ಪ್ಯಾಂಪರ್ಸ್ ಉತ್ಪಾದನೆ ಮಾಡುವವರಿಗೆ, ಮಾರಾಟ ಮಾಡುವವರಿಗೆ ಕಾಸು ಆಗ್ತದೆ, ಬಳಕೆ ಮಾಡುವವರಿಗೆ ಕಾಯಿಲೆ ಬರ್ತದೆ. ಉತ್ಪಾದನೆ ಮಾಡುವವರಿಗೆ ಕಾಸು, ಬಳಕೆ ಮಾಡುವವರಿಗೆ ಕಾಯಿಲೆ. ಆ ಪ್ಯಾಡ್ ಪ್ಯಾಂಪರ್ಸನ್ನು ನಾವು ಸ್ವಲ್ಪ ದೂರ ಮಾಡಿ ಪರಿಸರ ಸ್ನೇಹಿಯಾದ ಬಟ್ಟೆ ಪ್ಯಾಡ್ ಮತ್ತು ಮುಟ್ಟಿನ ಕಪ್ಪು ಬಳಕೆ ಮಾಡೋ ಬಗ್ಗೆ ಕೂಡ ಮಾಡಿ ಈ 3 ರೀತಿಯಲ್ಲಿ ಇತ್ಯರ್ಥ ಮಾಡಬಹುದು. ಇವತ್ತು ಯಾರು ಕೇಳಿ ನಮ್ಮ ಜಿಲ್ಲಾಡಳಿತ ಕೇಳಿದರೆ ನಮ್ಮಲ್ಲಿ ಫಸ್ಟ್ ಕ್ಲಾಸ್ ಇದೆ ಅಂತಾರೆ. ಗೌರ್ಮೆಂಟಲ್ಲಿ ರಿಪೋರ್ಟ್, ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಕಸ ನಿರ್ವಹಣೆ ವ್ಯವಸ್ಥೆ ಇದೆ ಅಂತ ರಿಪೋರ್ಟ್ ಇದೆ ಗೌರ್ಮೆಂಟಲ್ಲಿ. ಮಿನಿಸ್ಟ್ರು ಹತ್ರ ಮಿನಿಸ್ಟ್ರು ಹೇಳಿದ್ದಾರೆ ಪರಿಸ್ಥಿತಿ ಹೇಗಿದೆ, ರಿಯಾಲಿಟಿ ಇಸ್ ಡಿಫರೆಂಟ್. ಸೊ ಇದನ್ನು ಏನಾದರೂ ಮಾಡೋದಿದ್ದರೆ ಬೇರೆ ದಾರಿ ಇಲ್ಲ. ಅದಕ್ಕಾಗಿ ಏನಾದರೂ ಮಾಡಬೇಕು ನಾವು. ತಾಯಿಯ ಎದೆ ಹಾಲಿನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತ ಒರಿಸ್ಸಾದಲ್ಲಿ ರಿಪೋರ್ಟ್ ಆಗಿದೆ, ಬಿಹಾರಲ್ಲಿ, ಸಾರಿ, ಆ ಮಟ್ಟದಲ್ಲಿ ಬಂದುಬಿಟ್ಟಿದ್ದೇವೆ ನಾವು. ಕ್ಯಾನ್ಸರ್ ರೇಟ್ ಇಸ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್. ಮೊನ್ನೆ ನಮ್ಮ ಆರೋಗ್ಯ ಇಲಾಖೆಯವರ ಒಂದು ಎಂತ ಹೇಳ್ತಾರೆ, ಅದು NCD ಸಮೀಕ್ಷೆ ಪ್ರಕಾರ 1 ವರ್ಷದಲ್ಲಿ 400 ಜನರಿಗೆ ಕ್ಯಾನ್ಸರ್ ರಿಪೋರ್ಟ್ ಆಗಿದೆ ನಮ್ಮಲ್ಲಿ. ಹೆಚ್ಚಾಗ್ತಾ ಉಂಟು. ಇವೆಲ್ಲ ಇದ್ರೂ ಈ ವಿಚಾರಕ್ಕೆ ಬರುವಾಗ ಪ್ರಿಯಾರಿಟಿ ಇಲ್ಲ. ನಮಗೆ ಅರ್ಥ ಆಗೋದು ಇದು. ಜಿಲ್ಲಾಡಳಿತ ಹೇಳಿದರೆ ಈಗ ನೋಡಿ ಬೆಂಕಿ ಉರಿತಾ ಉಂಟು. ಅವರು ಹೇಳಿದರು ಎಲ್ಲ ಗಿಡ ನಾಡ್ತೇವೆ, ಗಿಡ ಸುಡ್ತಾ ಉಂಟು. ಅಲ್ಲಿ ಅವರು ಅಟ್ಲಾಂಟಾದಲ್ಲಿ ಪ್ಲಾಸ್ಟಿಕ್ ಮಳೆ ಬರ್ತದೆ, ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಪ್ಲಾಸ್ಟಿಕ್ ಬೆಂಕಿ ಬರ್ತಾ ಉಂಟು. ಯಾರಾದ್ರೂ ಇದಕ್ಕೆ ಏನು ಆಕ್ಷನ್ ತೆಗೆಯುತ್ತಿಲ್ಲ. ಪ್ಲಾಸ್ಟಿಕ್ ಮಳೆ ಅಂದರೆ ಪ್ಲಾಸ್ಟಿಕ್ ನಾವೆಲ್ಲ ಭೂಮಿಗೆ ಬಿಡ್ತೇವೆ, ಅದು ಬಿಸಿಲಿಗೆ ಎವಾಪರೇಟ್ ಆಗ್ತದೆ. ಇಟ್ಸ್ ಎ ಕೆಮಿಕಲ್, ಅದು ಪಾಲಿಥಿನ್ ಇದರಿಂದ ಆಗಿರೋದು. ಅದು ಮೇಲೆ ಇದಾಗಿ ಆವಿಯಾಗಿ ಮೇಲೆ ಹೋಗಿರ್ತದೆ, ಸುಡ್ತೇವೆ, ಹೊಗೆಯಾಗಿ ಹೋಗಿರ್ತದೆ, ಅದೆಲ್ಲ ಲೇಯರಲ್ಲಿ ಇರ್ತದೆ. ಮಳೆ ಬರುವಾಗ ಅದರ ಮೈಕ್ರೋ ಪ್ಲಾಸ್ಟಿಕ್ ಬೀಳ್ತದೆ. ಜಾಸ್ತಿ ಅಟ್ಲಾಂಟದಲ್ಲಿ ಅತಿ ಹೆಚ್ಚು ಅದು ಬರ್ತಾ ಉಂಟು. ಅದು ಇಲ್ಲಿಯೂ ನಾಳೆ ಬರ್ತದೆ. ಈಗ ಇಲ್ಲಿಯ ಪರಿಸ್ಥಿತಿ ಕೂಡ ಹಾಗೆ ಆಗ್ತದೆ. ನಮ್ಮ ಯಾವ ವಾಟರ್ ಬಾಡೀಸ್ನೆಲ್ಲ ತೋಡುಗಳಲ್ಲಿ ಇದು ತುಂಬಿದೆ ಪ್ಯಾಂಪರ್ಸ್ ಎಲ್ಲ. ಈಗ ಕುಡಿತಾ ನೀರು ವಿಷಯ ಇದೆ ನಮ್ಮದು. ನಮ್ಮ ಮಾತಾಡ್ತಾರೆ ಏನೋ ಆರೋಗ್ಯ ಸ್ವಲ್ಪ ಇಮ್ಯುನಿಟಿ ಇದೆ, ಯಾವಾಗ ಯಾರಿಗೆ ಏನಾಗಲಿ ಹೇಳಿಕೆ ಆಗೋದಿಲ್ಲ. ಈಗ ನಮ್ಮನ್ನು ಟೆಸ್ಟ್ ಮಾಡಿದರೆ ಪ್ರತಿಯೊಬ್ಬರ ಹತ್ರ ಮೈಕ್ರೋ ಪ್ಲಾಸ್ಟಿಕ್ ಉಂಟು. ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ನಿಮ್ಗೆ ಗೊತ್ತು, ನಾನು ಸೈಂಟಿಸ್ಟ್ ಅಲ್ಲ, ಆದರೆ ಸೈಂಟಿಸ್ಟ್ ಪ್ರಕಾರ ಒಮ್ಮೆ ನಾವು ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಮಾಡಿದರೆ ಆ ಪ್ಲಾಸ್ಟಿಕನ್ನು ಭೂಮಿಯಿಂದ ಕಳಿಸ್ಲಿಕ್ಕೆ ಆಗೋದೇ ಇಲ್ಲ. ಒನ್ಸ್ ಯು ಪ್ರೊಡ್ಯೂಸ್ ದ ಪ್ಲಾಸ್ಟಿಕ್ ಅದನ್ನು ಮಾಡಿದರೆ ಅದು ಹೋಗುವುದಿಲ್ಲ, ಮೈಕ್ರೋ ಫಾರ್ಮಲ್ಲಿ ಇದ್ದೇ ಇರ್ತದೆ ಭೂಮಿಯಲ್ಲಿ. ಅದಕ್ಕೆ ನಮಗೆ ಆಲೋಚನೆ ಬರಬೇಕಾದ್ದು ನಮ್ಮೆಲ್ಲ ಪ್ಲಾನರ್ಸಿಗೆಲ್ಲ ಇದು. ಪ್ಲಾಸ್ಟಿಕ್ ತಪ್ಪಲ್ಲ, ಪ್ಲಾಸ್ಟಿಕ್ ನಿರ್ವಹಣೆ ತಪ್ಪು. ಪ್ಲಾಸ್ಟಿಕ್ಕನ್ನು ಒಮ್ಮೆ ಪ್ರೊಡ್ಯೂಸ್ ಮಾಡುವಾಗ ಕಡಿಮೆ ಮಾಡುವಾಗೆ ನೋಡಬೇಕು. ಒಮ್ಮೆ ಪ್ಲಾಸ್ಟಿಕ್ನ ಒಂದು ಪ್ರೊಡ್ಯೂಸ್ ಮಾಡಿದರೆ ಈ ಜಸ್ಟ್ ಕೆನಾಟ್ ಅದನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಭೂಮಿಯಲ್ಲಿ ಇದ್ದೇ ಇರ್ತದೆ, ಅದು ಭೂಮಿಗೆ ಮಾರಾಟ. ಬಹುಶಃ ಇಲ್ಲಿ ಮಾತಾಡ್ತಾ ಇರುವಂತಹ ವಿಷಯಗಳೇನಿದೆ, ಅದು ಸ್ವಚ್ಛತೆ ಇರ್ಬೋದು, ಕಸದ ಬಗ್ಗೆ ಇರ್ಬೋದು, ಪರಿಸರ ಇರ್ಬೋದು, ಅದೆಲ್ಲವೂ ಮಾತಿಗಿಂತ ಕೃತಿ ಇದ್ರೇನೆ ಜಾಸ್ತಿ ಬಹುಶಃ ಅರ್ಥ ಅಂತ ನಾನು ಅನ್ಕೊಳ್ತೇನೆ. ಎಜುಕೇಶನ್ ಆಗ್ತಾ ಬಹುಶಃ ಮಕ್ಕಳು ಇದನ್ನ ಮರೆಯೋದ, ಎಜುಕೇಶನ್ ಮರೆಸ್ತಿದ್ಯಾ, ಎಜುಕೇಶನ್ ಇಲ್ಲದೆ ಇರೋವರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇದೆ ಅಂತ ನಮಗೆ ಅನ್ನಿಸ್ತಾ ಇತ್ತು. ಎಜುಕೇಶನ್ ಜಾಸ್ತಿ ಆದಾಗೆ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಬಹುಶಃ ವಿದ್ಯಾರ್ಥಿಗಳಿಗೆ ಈ ಸೂಕ್ಷ್ಮತೆಗಳನ್ನು ತಿಳಿಸ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ನಾವಿವತ್ತು ಸಂವಾದದಲ್ಲಿ ಯಾವುದಾದ್ರೂ ನಮ್ಮ ಪುರಸಭೆಯಲ್ಲಿ ಎಷ್ಟು ವಾರ್ಡ್ ಇದೆ, ಎಷ್ಟು ಮನೆ ಇದೆ, ಗ್ರಾಮಗಳು, ಸೋಮೇಶ್ವರ ಪುರಸಭೆ ಇದೆ ಮತ್ತು ಉಳ್ಳಾಲ ನಗರ ಸಭೆ ಇದೆ, ಅಲ್ಲಿ ನಮ್ಮ ಪರಿಸರದಲ್ಲಿ ನಾವು ಎಷ್ಟೆಷ್ಟು ಕೆಲಸ ಮಾಡ್ಬೋದು, ಸಂಘ ಸಂಸ್ಥೆಗಳಿದ್ದರೆ ಅದರ ಬಗ್ಗೆ ನಾವು ಆಲೋಚನೆಗಳನ್ನು ಮಾಡಬೇಕು. ಕಾಂಕ್ರೀಟ್ ಆದ ಕೆಲಸಗಳ ಬಗ್ಗೆ, ಮತ್ತು ತ್ಯಾಜ್ಯಗಳು ಎಲ್ಲಿ ಸಂಗ್ರಹ ಆಗ್ತಾ ಇದೆ, ಮತ್ತೊಂದು ಅಭಿಯಾನದ ಬಗ್ಗೆ ಹೇಳಿ. ಮೊದಲು ಅದನ್ನು ನಮ್ಮ ಟಾರ್ಗೆಟ್ ನೋಡಬೇಕು, ಎಲ್ಲೆಲ್ಲ ಆಗ್ತಾ ಇದೆ ಅದನ್ನು ಹೇಳಬೇಕಾಗ್ತದೆ. ಎಲ್ಲಿ ಅಂದರೆ ಅಧಿಕಾರಿಗಳವರೆಗೆ. ಆನಂತರ ನಮ್ಮ ಕೆಲಸ ಆರಂಭ ಆಗಬೇಕು. ಇಲ್ಲದಿದ್ದರೆ ನಾವು ಕಸ ತೆಗೆದು ಅವ್ರು ಕಸ ಹಾಕ್ಬೋದು, ಇದೇ ನಡೀತದೆ. ಇವರು ಕಸ ತೆಗಿಲಿಕ್ಕೆ ಇರುವಂಥವ್ರು ಅಂತ ಅವ್ರು ತಿಳ್ಕೊಳ್ತಾರೆ. ಈ ಭಾವನೆ ಹೋಗಬೇಕು ಅಂತೆ. ಒಂದು ಮಗುವಿಗೆ ಕಸದ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಅದೊಂದು ಪ್ಲಾಸ್ಟಿಕ್ನ ಇದು ಚಾಕ್ಲೇಟ್ ತಿಂದ ರ್ಯಾಪರನ್ನು ಕೆಳಗೆ ಬಿಸಾಡಲಿಕ್ಕೆ ಆಲೋಚನೆ ಮಾಡ್ತೇವೆ. ನಮ್ಮ ಸೇವೆಯಲ್ಲಿ ಸ್ವಲ್ಪ ಸಮಯವನ್ನು ಸ್ವಚ್ಛತೆಗಾಗಿ ನಮ್ಮ ಇಲಾಖೆಯಿಂದಲೂ ಇಟ್ಟಲ್ಲಿ ಎಷ್ಟೋ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ಒಂದು ಮನಸ್ಥಿತಿ ಎಲ್ಲರಲ್ಲಿ ಬಂದರೆ ಖುಷಿಯಾಗುತ್ತೆ. ನಮ್ಮ ತ್ಯಾಜ್ಯ ಮುಕ್ತ, ಕಸ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾನೊಂದು ಆ್ಯಡ್ ಶೂಟಿಂಗಿಗಾಗಿ ಒಂದು ನಮ್ಮ ಪರಿಸರದಲ್ಲಿ ಹೋಗ್ತಾ ಇದ್ದೆ. ಆಗ ಅವರು ನೆಟ್ಟ 3 ಕದಂಬ ಮರಗಳನ್ನು ನಾನು ನೋಡುವಾಗ, ಆ ಕದಂಬ ಮರಗಳಿಗೆ ಹತ್ತಿರದ ಒಬ್ಬ ಡೆಕೋರೇಟರ್ ಅಥವಾ ಹೋಟೆಲ್ ಅವರ ಗೊತ್ತಿಲ್ಲ, ಭಾರೀ ಚಂದದಲ್ಲಿ ಒಂದು ಮಿನೇಚರ್ ವೈರ್ ಸುತ್ತಿದ್ದಾರೆ. ಅವರ ಮಿನೇಚರ್ ವೈರ್ ಆಗ ಬೆಳಗಿದೆ, 3 ತಿಂಗಳಾಯ್ತಿದ್ದು ಅವರ ಹೋಟೆಲ್ ಬೆಳಗಿದೆ, ಆದರೆ ಮಿನೇಚರ್ ವೈರನ್ನು ಮಾತ್ರ ತೆಗೀಲಿಲ್ಲ.
ಮಿನಿಯೇಚರ್ ವೈರ್ನ ಕನೆಕ್ಷನ್ ತಪ್ಪಿದೆ, ಆದರೆ ಒಟ್ಟು 1 ವರ್ಷದ ಅವಧಿಯಲ್ಲಿ ಇವರು ನೆಟ್ಟ ಕದಂಬ ಮರದ ಮುಕ್ಕಾಲಂಶವನ್ನು ಅದು ತಿಂದಿದೆ. 3 ಮರದ್ದು ಕೂಡ ಆ ಮಿನಿಯೇಚರ್ ವೈರ್ ತಿಂದು ವೈರೆಲ್ಲ ಒಳಗುಂಟು. ನಾನು ಜಸ್ಟ್ ಒಂದು ಅದರದ್ದು ವಿಡಿಯೋ ಮಾಡಿ ಇವರಿಗೆ ಕಳಿಸಿದಾಗ ಅವರಿಗೆ ಮಾತೇ ಬರಲಿಲ್ಲ. ಅವರು ಮಮ್ಮಲ ಮರುಗಿದರು. ನಿನ್ನೆ ಹೋದರು, ಅದನ್ನು ನೋಡಿದರು, ಮತ್ತು ಅದರಲ್ಲಿರುವಂಥ ಅದರ ಉದಲೇನುಂಟು ಅದೆಲ್ಲ ತೆಗೆದು ವೈರನ್ನು ಈಗ ತೆಗಿಲಿಕ್ಕೆ ಹೋಗಲಿಲ್ಲ ಅಂತ ಅವರಿಗೆ ಬುದ್ಧಿ ಹೇಳಿ ಬಂದಿದ್ದಾರಂತೆ. ಯಾಕೆ ಹೇಳಿದರೆ ಅದಕ್ಕಿಂತ ದೊಡ್ಡ ದುರಂತ ಒಂದಾಗ್ಲಿಕ್ಕೆ ಉಂಟಂತೆ. ಇನ್ನೊಂದು 6 ತಿಂಗಳೊಳಗೆ ಅಲ್ಲಿ ಸರ್ವಿಸ್ ರೋಡ್ ಬಂದ ಎಲ್ಲ 8 ಮರಗಳು ಕೂಡ ಹೋಗ್ತದಂತೆ. ಇದಕ್ಕೆಲ್ಲ ಅವರು ಏನು ದೊಡ್ಡ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ಒಂದು 4 ಹನಿ ಅವರ ಕಣ್ಣಲ್ಲಿ ಉದುರ್ತದೆ. ಇಂಥದ್ದೆಲ್ಲ ತುಂಬ ವಿಚಾರಗಳು ಮಾಧವಣ್ಣನ ಬಗ್ಗೆ ಇದೆ. ಯಾವುದೇ ಒಳ್ಳೆಯ ಕೆಲಸಗಳಾಗಬೇಕಾದ್ರೆ ಅದಕ್ಕೊಂದು ತಂಡ ಬೇಕಾಗುತ್ತೆ, ನೇತೃತ್ವ. ಅದರೊಟ್ಟಿಗೆ ನನಗೆ ಅನಿಸ್ತದೆ ಶ್ರೀನಶೆಟ್ಟಿ ಮತ್ತು ಕೃಷ್ಣಮೂರ್ತಿ ಅವರು ಆರಂಭಿಸಿದ ಈ ಅಭಿಯಾನ ಇವತ್ತು ಸರ್ಕಾರ ಮನಸ್ಸು ಮಾಡಿದರೆ ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ಕೂಡ ಕಸ ಮುಕ್ತ ಆಗಬೇಕಿತ್ತು. ಯಾಕೆಂದರೆ ಇದರಲ್ಲಿ ಇಚ್ಛಾಶಕ್ತಿ, ನಿಮಗಿರುವ ಆಸಕ್ತಿ, ಶ್ರದ್ಧೆ ಅದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದ್ದರೆ ಖಂಡಿತವಾಗಿಯೂ ಇದನ್ನು ಮಾಡ್ಬೋದಿತ್ತು. ಆದರೆ ಇದನ್ನು ಎಲ್ಲ ಅಧಿಕಾರಿಗಳು ಅಂತ ಹೇಳಲ್ಲ, ತುಂಬ ಜನ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ. ನಾನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಾಗ ನನಗೆ ತುಂಬ ಅಧಿಕಾರಿಗಳು ನಾವು ನಿಮ್ಮೊಟ್ಟಿಗೆ ಸಾಥ್ ಕೊಡ್ತೇವೆ.